ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಕರ್ನ ಯೂಸ್ ಮಾಡಿಕೊಂಡು ಕ್ಯಾಪ್ಸ್ ಲೆಟರ್ ಅಂದರೆ ಆಲ್ಫಾಬೆಟ್ಸ್ A ಇಂದ M ವರ್ಗ ಬರೆಯೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಾನು ಇವಾಗ ಲೆಟರ್ಸ್ನ ನಾವು ಬರಿಬೇಕಾದ್ರೆ ನೀವು ಸೌಂಡ್ಸ್ ಕೂಡ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಅದ್ರ ಜೊತೆಗೆ ಮಕ್ಕಳು ಯಾವುದಾದ್ರು ಒಂದು ಆಬ್ಜೆಕ್ಟ್ ನಿಮಗೆ ಏನಾದರೂ ಕಣ್ಣು ಬಿತ್ತು ಅಂತ ಅಂದ್ಕೊಳ್ಳಿ. ಇವಾಗ ಆಪಲ್ ನೋಡ್ರಿ, ಆಪಲ್ ಸೌಂಡ್ ಯಾವುದು ಅಂತ ಕೇಳಬೇಕು. ಫಸ್ಟ್ ಲೆಟರ್ ಆಪಲ್ ಫಸ್ಟ್ ಲೆಟರ್ ಯಾವುದು? ಎ ಸೌಂಡ್ ಯಾವುದು? ಆ ಅಂತ ಕೇಳಬೇಕು. ಫಾರ್ ಎಕ್ಸಾಂಪಲ್ ಹ್ಯಾಂಡ್ ಹೋಗ್ತಾ ಇದೆ, ಹ್ಯಾಂಡ್ಗೆ ಎ ಸೌಂಡ್ ಏನಿದೆ? ಫಸ್ಟ್ ಲೆಟರ್ ಏನಿದೆ? ಎ. ಸೊ ಆ ಥರ ನೀವು ರೀಕ್ಯಾಪ್ ಮಾಡ್ತಾ ಇರಬೇಕು ಮಕ್ಕಳಿಗೆ ಯಾವುದಾದ್ರು ಒಂದು ಆಬ್ಜೆಕ್ಟ್ಗಳು ನಿಮ್ಮ ಕಣ್ಣಿಗೆ ಬಿದ್ದಾಗ. ಈಗ ಲೆಟರ್ ಎ ಬರೆಯೋದು ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟು ಒಂದು ಲೆಫ್ಟ್ ಸ್ಲಾಂಟಿಂಗ್ ಲೈನ್, ಒನ್ ಸ್ಲೀಪಿಂಗ್ ಲೈನ್. ದಿಸ್ ಈಸ್ ಲೆಟರ್ ಎ. ಬಿಗೆ ಸ್ಟ್ಯಾಂಡಿಂಗ್ ಲೈನ್, curve, then one curve. This is letter B. This is one big curve. This is letter C. C ಬರೆಯೋದು ಹೇಗೆ ಅಂದರೆ ಫಸ್ಟು ಸ್ಟ್ಯಾಂಡಿಂಗ್ ಲೈನು, then one curve. This is letter B. Next E, letter E, standing line, sleeping line, sleeping line. This is 3 sleeping lines ಬರುತ್ತೆ. This is letter E. F ಗೆ standing line, sleeping line. This is letter F. Letter G, ಇಲ್ಲಿ ಕರ್ವ್. G ಬರೆಯೋ ಸ್ವಲ್ಪ ಕಷ್ಟ ಮಕ್ಕಳಿಗೆ, ನೀವು ಸಿ ತರ ಹೇಳ್ಕೊಡ್ಬೇಕು. This is curve, sleeping line, standing line. This is curve, ಸ್ಲೀಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್. ಆಮೇಲೆ ಹೆಚ್ ಬರೆಯೋದು ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್. ದಿಸ್ ಇಸ್ ಲೆಟರ್ ಹೆಚ್. ಹೈಗೆ ಸ್ಲೀಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್. ದಿಸ್ ಇಸ್ ಲೆಟರ್ ಹೈ. ಜೆಗೆ ಕರ್ವ್, ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಸ್ಮಾಲ್ ಕರ್ವ್, ಸ್ಟ್ಯಾಂಡಿಂಗ್ ಲೈನ್, sleeping line. K ಗೆ standing line, one small slanting line, other one slanting line. This is letter K. Letter L, standing line, sleeping line. This is standing line, sleeping line. This is letter L. M ಗೆ standing line, slanting line, ಸ್ಟ್ಯಾಂಡಿಂಗ್ ಲೈನ್. ದಿಸ್ ಈಸ್ ಲೆಟರ್ M. ನೀವು ಇಷ್ಟು ಸ್ಟ್ರೋಕ್ಸ್ನ ಹೇಳ್ಕೊಟ್ಟು ಪ್ರಾಕ್ಟೀಸ್ ಮಾಡಿಸಿದ್ಮೇಲೆ ಹೇರ್ ಟ್ರೇಸ್ ಕೂಡ ಮಾಡಿಸ್ಬೇಕು. ಒಂದೊಂದು ಲೆಟರ್ಗೂ ಒಂದೊಂದು ಸಲ ಹೇರ್ ಟ್ರೇಸ್ ಮಾಡಿಸ್ಬೇಕು. ನೀವು ಇಷ್ಟು ಲೆಟರ್ ಒಂದೇ ದಿನ ಹೇಳ್ಕೊಡ್ಬಾರ್ದು. ಮ್ಯಾಕ್ಸಿಮಮ್ ಒಂದು ಮಗುಗೆ ಅಂದರೆ 3 ವರ್ಷ 4 ವರ್ಷದಿಂದ 3 ವರ್ಷ 4 ವರ್ಷಕ್ಕೆ ನೀವು ಸ್ಟಾರ್ಟ್ ಮಾಡಿದ್ರೆ 6 ವರ್ಷದ ಮಕ್ಕಳುಗಳು ಬೇಗ ಕಲ್ತ್ಕೊಂಡ್ಬಿಡ್ತಾರೆ. 3 ವರ್ಷ ಇರೋ ಮಕ್ಕಳುಗಳು 4 ವರ್ಷ ಇರೋ ಮಕ್ಕಳಿಗೆ ನೀವು ಒಂದು ದಿನಕ್ಕೆ 2 ರಿಂದ 3 ಮಾತ್ರ ಹೇಳ್ಕೊಡ್ಬೇಕಾಗುತ್ತೆ. ನಾನು 2 ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡೋಣ ಅಂತ A ಇಂದ M ವರೆಗೆ ಹೇಳ್ಕೊಡ್ತಾ ಇದ್ದೀನಿ. ನೀವು 2 ರಿಂದ 3 ಲೆಟರ್ನೇ ಒಂದು ದಿನಕ್ಕೆ ಕಳಿಸಿದ್ರೆ ಸಾಕು, ಮಕ್ಕಳು ಬೇಗ ಕಲ್ತ್ಕೊತಾರೆ. ಸೊ ಈ ಲೆಟರ್ ಏನ ಬರೆಯೋದು ಹೇಳ್ಕೊಡ್ಬೇಕು, ಏರ್ ಟ್ರೇಸ್ ಮಾಡಬೇಕು. ನಿಮಗೆ ಏ ಬರೆಯೋದು ಹೇಗೆ? ಸ್ಲಾಂಟಿಂಗ್ ಲೈನ್, ಸ್ಲೀಪಿಂಗ್ ಲೈನ್ ಅಂತ ನೀವು ಹೇಳ್ಕೊಡ್ಬೇಕು. ಏರ್ ಟ್ರೇಸ್ ಕೂಡ ಮಾಡಬೇಕು. ಎಲ್ಲ ಲೆಟರ್ನ ಮಕ್ಕಳು ಏರ್ ಟ್ರೇಸ್ ಕೂಡ ಮಾಡಬೇಕು. ಲೆಟರ್ ಬಿ ಬರೆಯೋದು ಹೆಂಗೆ? ಸ್ಟ್ಯಾಂಡಿಂಗ್ ಲೈನ್, ಕರ್ವ್. ಆ ಥರ ಮಕ್ಕಳಿಗೆ ಎಲ್ಲ ಲೆಟರ್ನು ಕೂಡ ನೀವು ಏರ್ ಟ್ರೇಸ್ ಮಾಡಿ ಹೇಳ್ಕೊಡ್ಬೇಕು. ಒಂದು ದಿನಕ್ಕೆ 2 ರಿಂದ 3 ಲೆಟರ್ ಮಾತ್ರ ಹೇಳ್ಕೊಡಿ. ಮಗು ಬೇಗ ಕಲಿತಾ ಇದ್ರೆ ಓಕೆ, ಮಗು ಸ್ಲೋ ಆಗಿ ಕಲಿತಾ ಇದ್ರೆ 2 ರಿಂದ 3 ಲೆಟರ್ ಬರೆಯೋಕ್ಕೆ ಹೇಳ್ಕೊಡ್ಬೇಕು ನೀವು ಒಂದು ದಿನಕ್ಕೆ. ಅಷ್ಟೇ ಸಾಕಾಗುತ್ತೆ. ಅದೇ ಕಷ್ಟ ಕೆಲವು ಮಕ್ಕಳುಗಳಿಗೆ. ಮತ್ತು ಈ ಜಿ ಲೆಟರ್ ಬರೆಯೋದು ಸ್ವಲ್ಪ ಕಷ್ಟ, ನಿಧಾನವಾಗಿ ಹೇಳ್ಕೊಡಿ. ಮತ್ತು ಈ ಲೆಟರ್ ಸೌಂಡ್ಸ್ ಕೂಡ ನೀವು ಹೇಳ್ತಾ ಹೋಗ್ತಾ ಇರಬೇಕು ಹೇಳ್ಕೊಡುವಾಗ. ಎ ಸೌಂಡ್ ಅ, ಬಿ ಸೌಂಡ್ ಬ, ಸಿ ಸೌಂಡ್ ಕ, ಡಿ ಸೌಂಡ್ ಡ, ಇ ಸೌಂಡ್ ಎ, ಎಫ್ ಸೌಂಡ್, ಜಿ ಸೌಂಡ್ ಘ, I sound ha, I sound e, J sound j, K sound k, L sound e, M sound ಇಷ್ಟು ಲೆಟರ್ನ ನಾನು ಇವತ್ತು ಹೇಳ್ಕೊಟ್ಟಿದ್ದೀನಿ. ಇಷ್ಟು ಲೆಟರ್ಸ್ನ ನೀವು ನಿಮ್ಮ ಮಕ್ಕಳಿಗೆ ಹೇಳ್ಕೊಡೋಕ್ಕಾಗಲ್ಲ. 2 ರಿಂದ 3 ಲೆಟರ್ನ ಹೇಳ್ಕೊಡಿ. ನನ್ನ ವಿಡಿಯೋನ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.
ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಎನ್ ಇಂದ ಝೆಡ್ ವರ್ಗ ಸ್ಟ್ರೋಕ್ನ ಯೂಸ್ ಮಾಡಿ ಆಲ್ಫಾಬೆಟ್ಸ್ ಲೆಟರ್ಸ್ನ ಹೇಗೆ ಬರೆಯೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.